ಬಯೋ ಇಂಡಿಕೇಟರ್ ಅಂತಕ್ಕಂಥ ಕೊಟ್ಟರ. ಕನ್ನಡದಲ್ಲಿ ಜೈವಿಕ ಸೂಚಕಗಳು ಅಂತಕ್ಕಂಥ ನೋಡ್ತೀವಿ. ಹವಾಮಾನದಲ್ಲಿ ಅಥವಾ ಪರಿಸರ ವ್ಯವಸ್ಥೆಯಲ್ಲಿ ಹವಾಮಾನ ಬದಲಾವಣೆಗಳ ಕುರಿತು ಸೂಚಿಸುವಂಥ ಜೀವಿಗಳಿಗೆ ಏನಂತ ಕರಿತೀವಿ ಅಂತ ಬಂದರೆ ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋ ಇಂಡಿಕೇಟರ್ಸ್. ಅಂದರೆ ಇವತ್ತು ಸರ ಎಲ್ಲಿ ಏನಂತ ಬಂದರೆ ಹವಳ ಜೀವಿಗಳು ನಾಶವಾದವು, ಹವಳ ಜೀವಿಗಳು ಏನಾಗ್ತಾ ಇದ್ದಾವೆ, ಕಾಣ್ತಾ ಇಲ್ಲ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಜಾಗತಿಕ ತಾಪಮಾನ ಏನಾಗಿದೆ, ಏರಿಕೆ ಆಗಿದೆ ಅಂತಕ್ಕಂಥ ಸೂಚಿಸುತ್ತೆ. ಯಾವುದು ಅಂತ ಬಂದರೆ ಹವಳ ಜೀವಿಗಳು ಅಥವಾ ಕೋರಲ್ ರೀಫ್ಸ್ ಅಂತಕ್ಕಂಥ ನೋಡ್ತೀವಿ. ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಸರ ಹವಾಮಾನ ಬದಲಾವಣೆಗಳ ಕುರಿತು ಸೂಚಿಸುವಂಥ ಜೀವಿಗಳಿಗೆ ಅಂತ ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಲ್ಲೊಂದು ಕಲ್ಹು ಅಂತಕ್ಕಂಥದ್ದಿದೆ. ಈ ಕಲ್ಹು ಏನು ಸೂಚಿಸುತ್ತಂತ ಬಂದರೆ ಸಲ್ಫರ್ ಡೈಆಕ್ಸೈಡ್ ಅಂದರೆ ವಾಯು ಮಾಲಿನ್ಯವನ್ನು ಸೂಚಿಸುವುದು ಯಾವುದು ಅಂತ ಬಂದರೆ ಕಲ್ಹು. ಅದೇ ರೀತಿ ಬಸವನ ಹುಳ ಅಥವಾ ಸ್ನೇಲ್ ಅಂತಕ್ಕಂಥ ನೋಡ್ತೀವಿ. ಬಸವನ ಹುಳ ಅಂತಕ್ಕಂಥದ್ದು ಸರ ಇದು ಸ್ವಚ್ಛವಾದಂಥ ನೀರಲ್ಲಿ ಇರುತ್ತಾ, ಆದರೆ ಆ ನೀರಿನಿಂದ ಹೊರಗಡೆ ಬರ್ತಿತ್ತು ಅಂತ ಬಂದರೆ ಅದೇನಪ್ಪ, ನೀರೇನಾಗಿದೆ, ಮಾಲಿನ್ಯವಾಗಿದೆ. ಜಲಮಾಲಿನ್ಯವನ್ನು ಸೂಚಿಸುವುದು ಯಾವುದು ಅಂತ ಬಂದರೆ ಬಸವನ ಹುಳ. ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಹವಾಮಾನ ಬದಲಾವಣೆಗಳ ಕುರಿತು ಸೂಚಿಸುವಂಥ ಜೀವಿಗಳಿಗೆ ಏನಂತ ಕರಿತೀವಿ ಅಂತ ಒಂದು ಜೈವಿಕ ಸೂಚಕಗಳು ಅಥವಾ ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಹಾಗಾದರೆ